ಕೇಳುವುದೇನು ನೋಡುವುದೇನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಪ್ರಭು, ಸಾಧ್ಯ ಇಲ್ಲ. ದೊಡ್ಡ ಕೊನೆಯನ್ನು ನೋಡಿದಾಗ ನಮಗನಿಸಿದ್ದು ಹೀಗೆ, ದಿಕ್ಕುಗಳಿಗೆ ಹೋಗಿ ಮುತ್ತಿಗೆ ಇಟ್ಟು ಅಬ್ಬರ ಮಾಡಿದಾಗ ಭೂಮಿಯೇ ಬಾಯಿ ಮುರಿಯಿತು, ಆಕಾಶವೇ ಹರಿದು ಕೆಳಗೆ ಬಿತ್ತು, ಅಲ್ಲ ಸಮುದ್ರವೇ ಕುಕ್ಕಿ ಮೇಲೆ ಬಂತು ಎನ್ನುವ ರೀತಿ ಆಯಿತು ಪ್ರಭು. ಹಾಗೆ ಮುಂದುವರೆದು ಹೋಗುವಾಗ ಎಲ್ಲ ಕಪಿಗಳು ಓಡಿ ಹೋಗ್ತವೆ ಅಂತ ಲೆಕ್ಕ ಹಾಕಿತ್ತು. ಅದು ಹಾಗೆ ಆಗಿಲ್ಲ. ನಮ್ಮ ಮೂಲ ಬಲ ಹೋಗುವಾಗ ಆ ಕಪಿಗಳ ಸೆರೆ ಎನ್ನುವುದು ಮುಂದುವರೆದು ಬಂತು. ಕಂಡಂತ ಮೇಘಾದರೂ ಬೆಂಕಿಯ ಚಂಡಿನೋಪಾದಿಯಲ್ಲಿ ಮುಂದುವರೆದು ಕಪಿಗಳನ್ನ ಮುಂದೆ ಹೋದ್ರು ಪ್ರಭು, ಮುಂದೆ ಹೋದ್ರು. ಏನಾದ್ರೂ ಮಾಡಿ ನರಪಿಳ್ಳೆಗಳು ರಾಮಲಕ್ಷ್ಮಣರು ಅವರನ್ನು ಮೊದಲೇಬೇಕಿರುವ ಕಾರಣಕ್ಕಾಗಿ ಬಾಣೋತ್ತರವನ್ನೇ ಕೈಗೊಂಡು ಹೌದು. ಆಮೇಲೆ ಸೀತೆಯನ್ನು ನಿರ್ಮಿಸಿ ಸೀತೆ ತಲೆಯನ್ನೇ ಕಡಿದ್ರು. ಮಾಯಾ ಸೀತೆಯ ನಿರ್ಮಾಣ, ಹೌದು, ಅವಳ ಸಂಹಾರ ಆಯಿತು. ವಿರೋಧಿ ಪಕ್ಷದಲ್ಲಿ ಕೋಲಾಹಲ ಎದ್ದಿರಬೇಕಲ್ವೇ? ಬರ್ತಾರೆ ರಾಮಲಕ್ಷ್ಮಣರು ಎನ್ನುವ ನಿರೀಕ್ಷೆಯಲ್ಲಿ ನಾವಿದ್ದವು. ಆದ್ರೆ ಹಾಗಾಗಿಲ್ಲ. ಬಂದವ ರಾಮ ಅಲ್ಲ, ಲಕ್ಷ್ಮಣ. ಜೊತೆಯಲ್ಲಿ ಕಪಿಗಳು, ಬಂದಂತ ಕಪಿಗಳು ನಾವು ಮಾಡುವಂತ ಮರಣತನವನ್ನೇ ಧ್ವಂಸ ಮಾಡಿಬಿಟ್ರು. ಆ ಬಳಿಕ ಬಂದಂತ ಲಕ್ಷ್ಮಣನ ಕಂಡಾಗ ಆಗಿಲ್ಲ ನಮಗೆ. ಏನು ವಿಷಯ ಬಂದವ ತರ ಮಾಡಲೇ ಇಲ್ಲ. ಬತ್ತಳಿಕೆಂದು ಬಾಣವನ್ನು ಬಿಟ್ಟಂತ ಬಾಣಕ್ಕೆ ನಮ್ಮ ಯುವರಾಜರು ನಿಮ್ಮ ಮಗ ಮೇಘನಾದ ಅಳಿದ ಪ್ರಭು. ಅವರು ಮಾಡುವಂತ ಕಾರ್ಯ ಯುದ್ಧದ ವೈಖರಿ ರಾಮನ ವಿಷಯಕ್ಕೂ ಆಗಿ ಯೋಚನೆ ಮಾಡುತ್ತಾ ಹೋದ್ರೆ ನಮ್ಮ ವಿರೋಧಿಯೇ ಆಗಿರಲಿ ಅವನಲ್ಲಿ ಒಳ್ಳೆ ಗುಣ ಉಂಟು ಅಂತ ಆದ್ರೆ ನಾವು ಮಾಡಬೇಕಾದೇನು ಪ್ರಭು? ಗೂಢಗಳು ಹಾಗೆ ಮಾಡಿ ಕೆಡದಿರು ಬರೀ ಗೂಢಗಳು ಹಾಗೆ ಮಾಡಿ ಕೆಡದಿರು ಬರೀ ಬೇಡು ಸುಖ ಭೋಗವಾತನಲ್ಲಿ ನಾಡವಾತಲ್ಲ ದಯ ಮಾಡು ರಾಮನ ಪರಗೆ ನಾಡವಾತಲ್ಲ ದಯ ಮಾಡು
ಕಾರಣ ರಾಮನ ಕುರಿತಾಗಿ ನಾವು ಕೇಳಿದ್ದೇವೆ, ನೋಡಿದ್ದು ಉಂಟು. ಸೀತಾಪನ ಆದಮೇಲೆ ಹುಡುಕುತ್ತಾ ಬಂದಂತೆ ಸೀತೆಯನ್ನ ರಾಮ ಬರುತ್ತಾ ಇದ್ದ ಹಾಗೆ ಸಿಕ್ಕಿದ್ದು ಜಟಾಯು ಎನ್ನುವಂತಹ ಪಕ್ಷಿ. ಅಂತ ಪಕ್ಷಿಗೂ ಸಹ ಮೋಕ್ಷವನ್ನು ಕೊಟ್ಟವನು ರಾಮನಂತೆ. ವಾಲಿಯನ್ನು ಕೊಲ್ಲಲೇ ಎನ್ನುವ ಕಾರಣಕ್ಕಾಗಿ ಬಾಣ ಪ್ರಯೋಗ ಮಾಡಿದ. ಕೊನೆಯ ಕ್ಷಣದಲ್ಲಿ ನೀನು ಮಾಡಿದ ತಪ್ಪು ಒಪ್ಪಿಕೊಳ್ತೀಯ ಅಂತ ಆದ್ರೆ ಬಿಟ್ಟಂತ ಬಾಣ ನಿನಗೆ ನೋವಾಗದ ರೀತಿಯಲ್ಲಿ ಹಿಂತೆಗೆಯುತ್ತೇನೆ, ಒಪ್ಪಿಕೋ ಅಂತ ಕೇಳಿದವ ರಾಮನಂತೆ. ಅಷ್ಟೇ ಯಾಕೆ, ನನ್ನ ವೈರಿಯ ತಮ್ಮ ವಿಭೀಷಣ ಅಂತ ಗೊತ್ತಿದ್ದು ವಿಭೀಷಣನಿಗೆ ಆಶ್ರಯ ಕೊಟ್ಟವ ರಾಮ. ಹಾಗಾದ್ರೆ ಅವರ ವ್ಯಕ್ತಿತ್ವ ಎಂತದ್ದು ನಾವು ವಿಚಾರ ಮಾಡಲೇಬೇಕು, ಪ್ರಭು ಮಾಡಲೇಬೇಕು. ಅಷ್ಟೇ ಅಲ್ಲ, ಅವನನ್ನು ಕಂಡಾಗ ಅವೊಬ್ಬ ವ್ಯಕ್ತಿ ಅಂತ ನೀವೆಲ್ಲ ತಿಳಿದಿರಬಹುದು. ನನಗನಿಸಿದ್ದು ಹೀಗೆ ಪ್ರಭು, ಅವೊಬ್ಬ ವ್ಯಕ್ತಿ ಅಲ್ಲ, ಅವೊಬ್ಬ ಶಕ್ತಿ ಅಲ್ಲ, ಅವೊಬ್ಬ ಕೂಡ ಬ್ರಹ್ಮ. ಹೇಳುವುದಕ್ಕೆ ಯಾವ ಅನುಮಾನವೂ ಇಲ್ಲ. ಅಂತ ಕೂಡ ಬ್ರಹ್ಮದಲ್ಲಿ ನೀವು ಹಾಗೆ ಮಾಡಿ ಕಟ್ಟಿಕೊಂಡು ಯಾಕೆ ಬೇಕು ಸ್ವಾಮಿ, ಯಾಕೆ ಬೇಕು? ಒಂದು ಕಾಲದಲ್ಲಿ ನಮ್ಮಂತ ರಕ್ಕಸರಿಗೋ ಅಲ್ಲದಾನವರಿಗೋ ಇರ್ಲಿಕ್ಕೆ ಸ್ಥಳವೇ ಇಲ್ಲದೆ ಕಾಡು ಮೇಡುಗಳು, ಮರದ ಪೊಟರೆಗಳು, ಅಲ್ಲ ಭೂಮಿಗಳು ಅವಿತು ಜೀವನ ಮಾಡ್ತಾ ಇದ್ರು. ಹಾಗಾಗಬಾರದೆನ್ನುವ ಕಾರಣಕ್ಕಾಗಿ ಎಲ್ಲೆಲ್ಲಿ ರಕ್ಕಸಿದ್ದಾರೋ ನಾನೂರಿದ್ದಾರೋ ಅವರೆಲ್ಲರನ್ನು ಕರೆಸಿ ಸೊಂಡ ಲಂಕೆಯನ್ನೇ ಕಟ್ಟಿ ಬಾಳಿ ಬೆಳಗ್ಗೆ ನೀವು ಪ್ರಭು, ನೀವು ಅಂತ ಸೊಳ್ಳೆ ಲಂಕೆ ಇವತ್ತು ನೋಡುವಾಗ ಅಯ್ಯೋ ದೇವರೇ, ಹೀಗೆ ಯಾಕೆ ಆಗ್ತಾ ಉಂಟೆ ಅರ್ಥ ಆಗ್ತಾ ಇಲ್ಲ ಪ್ರಭು. ನಿಮ್ಮ ಒಪ್ಪಂದ ತಿದ್ದಕ್ಕಾಗಿ ಎರಡು ಮಾತಾಡಲಿಕ್ಕೆ ಅವಕಾಶ ಉಂಟೆ ಪ್ರಭು. ಒಂದು ಹೆಣ್ಣಿನ ಪ್ರಕರಣಕ್ಕಾಗಿ ಈ ಯುದ್ಧ ಶುರುವಾಗಿದೆ. ನಮ್ಮಲ್ಲಿದ್ದವರು ಎಂತೆಂಥವರು, ನರಾಂತಕ, ದೇವಾಂತಕ, ಇಂದ್ರಜಿತ್ತು, ಇಂದ್ರನೇ ಗೆದ್ದವ, ಒಬ್ಬರೋ ಇಬ್ಬರೋ ಅಂತ ಶಕ್ತಿ ಸಾಮರ್ಥ್ಯ ಇದ್ದವರು ಯಾರು? ಅವರ ಮುಂದೆ ನಿಲ್ಲಿಲ್ಲ, ಉಳಿದಿಲ್ಲ ಒಡೆಯ. ಹಾಗಾದ್ರೆ ಇಲ್ಲಿರುವುದು ಯಾರು? ನೀವು ಮಾತ್ರ. ನಾನು ಸಾಯ್ತೀನಿ ಅಂತ ನನಗೆ ಬೇಸರ ಇಲ್ಲ. ನಾನು ಸತ್ರು ಅಷ್ಟೇ, ಇದ್ರು ಅಷ್ಟೇ. ನೀವು ಸಾಯಬಾರ್ದು, ನೀವು ಉಳಿಬೇಕು. ನೀವು ಒಬ್ಬರು ಉಳಿತೀರಿ ಅಂತ ಆದ್ರೆ ಮೊದಲಿದ್ದ ಸ್ವರ್ಣ ಲಂಕೆಯನ್ನ ಮತ್ತೆ ಕಾಣಬಹುದು ಪ್ರಭು, ಮತ್ತೆ ಕಾಣಬಹುದು. ನೀವೇ ಇಲ್ಲಂತಾದ್ರೆ ನಾವು ನಮ್ಮಂತವರು ಹೇಗೆ ಬದುಕುವುದು ಪ್ರಭು, ಹೇಗೆ ಬದುಕುವುದು? ಹಾಗಾಗಿ ನಿಮ್ಮ ಅನ್ನ ಊಟ ಮಾಡೋದಕ್ಕೆ ಒಂದು ಮಾತು ಹೇಳ್ತೇನೆ ಪ್ರಭು, ಆ ರಾಮದಲ್ಲಿ ದ್ವೇಷ ಬೇಡ, ಬಿಟ್ಟು ಬಿಡಿ. ನನ್ನಂತ ಸೀತೆಯನ್ನ ಅವನಿಗೆ ಒಪ್ಪಿಸಿ ನಿಮ್ಮ 10 ತಲೆಗಳನ್ನ ಅವನ ಪಾದಕ್ಕೆ ಚಾಚಿ ಕ್ಷಮೆಯನ್ನು ಕೇಳಿ ಬದುಕಲಿಕ್ಕೆ ಅವಕಾಶ ಕೊಡ್ತಾರೆ. ಹಾಗೆ ಮಾಡಿ ಪ್ರಭು, ಹಾಗೆ ಮಾಡಿ. ಕಡೀರಿ ಪ್ರಭು, ಕಡೀರಿ, ಸಂತೋಷ ಪಟ್ಟು. ಯಾರೋ ಕೈಯಿಂದ ಸಾಯುವುದಕ್ಕಿಂತ ನನ್ನ ಉಪ್ಪನ್ನು ಕೊಟ್ಟಂತ ತೊರೆಯ ಕೈಯಲ್ಲಿ ಸಾಯ್ತೇನೆ ಅಂತ ಆದ್ರೆ ಹೆಮ್ಮೆಯಿಂದ ಆ ಸಾವನ್ನ ಸ್ವಾಗತಿಸ್ತೇನೆ. ಕಡೀರಿ ಪ್ರಭು, ಕಡೀರಿ ಪ್ರಭು, ಕಡೀರಿ. ಆದ್ರೆ ನೀವು ಮಾತ್ರ ಸಾಯಬಾರ್ದು ಪ್ರಭು, ನೀವು ಇಂತಿಂದ ಚರರ ಬೀಳ್ಕೊಟ್ಟು ದುಮ್ಮಾನದಲ್ಲಿ, ಇಂತೆಂದ ಚರಣ ಬೀಳ್ಕೊಟ್ಟು ದುಮ್ಮಾನದಲ್ಲಿ, ಇಂತೆಂದ ಚರಣ ಬೀಳ್ಕೊಟ್ಟು ದುಮ್ಮಾನದಲ್ಲಿ, ಚಿಂತಿಸುತ್ತಲಾದ ಶಾಸನನು, ಚಿಂತಿಸುತ್ತಲಾದ ಶಾಸನನು, ಅಂತರಂಗದಿ ಬಳಲಿಯ, ಅಂತರಂಗದಿ ಬಳಲಿಯ,
ಧರ್ಮ